ಸೆಕೆಂಡ್ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲ ನಮ್ಮ ವಿಜಯನಗರ ಕ್ಷೇತ್ರ ಜನತೆಗೆ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ಈ ದಿನ ನಾವು ದೇವಸ್ಥಾನಕ್ಕೆ ಹೋಗೋ ಕಾರ್ಯಕ್ರಮ ಮತ್ತು ನಮ್ಮ ಬಡಬಗ್ಗರಿಗೆ ಅನಾಥಾಶ್ರಮದ್ದು ಊಟದ ವ್ಯವಸ್ಥೆ ಇದೆ. ನಾವು ಅಲ್ಲಿ ಹೋಗಿ ಬರ್ತ್ಡೇವನ್ನು ಸೆಲೆಬ್ರೇಟ್ ಮಾಡ್ಕೊತಾ ಇದ್ದೀವಿ. ಬಾಪೂಜಿ ನಗರದಲ್ಲಿ ಪೂಜೆ ಇಟ್ಕೊಂಡಿದ್ದೀವಿ ಕಾರ್ಯಕರ್ತರೆಲ್ಲ. ಈ ವರ್ಷವೂ ಅದು ಇದ್ದೇ ಇರುತ್ತೆ. ಎಲ್ಲ ನನ್ನ ಹಿತೈಷಿಗಳಿಗೂ ಸ್ನೇಹಿತರಿಗೂ ಧನ್ಯವಾದಗಳು ಹೇಳ್ತೀವಿ. ನನ್ನ ಹುಟ್ಟು ಹಬ್ಬವನ್ನು ಅವರ ಹುಟ್ಟು ಹಬ್ಬದ ಥರ ಆಚರಿಸ್ತಾರೆ. ಅದು ನನಗೆ ಬಂದಿದ್ದಂಥ ಭಾಗ್ಯ. ಅದರಲ್ಲೂ ಈ ವರ್ಷ 2024 ನನ್ನ ಬರ್ತಡೇ ಜನವರಿ 16ನೇ ತಾರೀಕು ಬಿದ್ದಿರೋದು. ಒಂದು ಸೈಡು ಅಯೋಧ್ಯೆಯಲ್ಲಿ ಶ್ರೀರಾಮ ದೇವರು ಪ್ರತಿಷ್ಠಾಪನೆ ಆಗ್ತಾ ಇರೋದು. ನಮಗೆ ಕನಸು 500 ವರ್ಷಗಳ ಇತಿಹಾಸ ಇವತ್ತು ನಮಗೆ ನನಸಾಗ್ತಾ ಇದೆ. ನಾವು ಜನಗಳ ಹತ್ರ ಏನು ಕೇಳ್ಕೊತಾ ಇದ್ದೀವಿ ಅಂದರೆ, ಎಲ್ಲರೂ ಅವತ್ತು 27ನೇ ತಾರೀಕು ಪ್ರತಿಯೊಂದು ಮನೆಯಲ್ಲೂ ಒಂದು 5 ದೀಪ ಹಚ್ಚಿ, ಸಾಧ್ಯವಾದರೆ ದೇವಸ್ಥಾನಗಳಿಗೆ ಬಂದು, ಅವತ್ತು ಎಲ್ಲ ದೇವಸ್ಥಾನಗಳು ಸುತ್ತಮುತ್ತ ಏರಿಯಾದಲ್ಲಿ ಎಲ್ಲ ದೇವಸ್ಥಾನಗಳು ಪೂಜೆ ಇಟ್ಕೊಂಡಿದ್ದೀವಿ. ದಯವಿಟ್ಟು ಎಲ್ಲ ಜನ ಹೆಣ್ಮಕ್ಳು ಇನ್ಕ್ಲೂಡ್ ಫಸ್ಟ್ ಹೆಣ್ಮಕ್ಳು ಕೂಡ ಬಂದು ಅಲ್ಲಿ ಭಾಗಿಯಾಗಬೇಕು. ರಾಮ ಭಜನೆ ಮಾಡ್ಕೊಂಡಿದ್ದೀವಿ. ಕಾಳಕಾಳೇಶ್ವರ ದೇವಸ್ಥಾನದಲ್ಲಿ ಭಜನೆ ಇದೆ, ಅಭಯ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಭಜನೆ ಇದೆ, ದೊಡ್ಡ ಮಾರಮ್ಮ ದೇವಸ್ಥಾನದಲ್ಲಿ ಭಜನೆ ಇದೆ. ಅವತ್ತೊಂದು ದಿನ ಎಲ್ಲ ಪ್ರಾಜೆಕ್ಟ್ ಹಾಕಿ ಟಿ ವಿ ಹಾಕಿ ಮನೇಲಿ ಕೂತ್ಕೊಂಡು ಟಿ ವಿ ನೋಡೋಕ್ಕೂ, ನಮ್ಮ ಧಾರ್ಮಿಕ ದೇವಸ್ಥಾನದಲ್ಲಿ ಟಿ ವಿ ನೋಡೋಕ್ಕೂ ಎಲ್ಲರೂ ಒಗ್ಗಟ್ಟಾಗಿ ಜಾತಿ ಇಲ್ಲದೆ ಎಲ್ಲ ಜನ ಸೇರಿ ಅವತ್ತೊಂದು ದಿನ ಆಚರಿಸ್ಬೇಕು ಅಂತ ವಿಶೇಷವಾಗಿ ನಾನು ಹುಟ್ಟಿದಬ್ಬ ದಿನ ಎಲ್ಲ ಜನಗಳ ಹತ್ರ ಅದನ್ನು ನಾನು ಕೇಳ್ಕೊತಾ ಇದ್ದೀನಿ. ಈಗ ನಾವು ಸುಮಾರು ಇವಾಗ ಬೇರೆಯವರು ಬೇಡ, ನಾನೇ ಒಂದು ಹೆಚ್ಚು ಕಡಿಮೆ 1,000 ಮನೆಗಳಿಗೆಲ್ಲ ಕೊಟ್ಟಿದ್ದೀವಿ. ಮತ್ತು ಇವತ್ತು ನಮ್ಮ ಬರ್ತಡೇ ಕಾರ್ಯಕ್ರಮದಲ್ಲೂ ಗುರುಗಳು ಬರ್ತಾ ಇದ್ದಾರೆ, ಅವರು ಕೊಡ್ತಾರೆ. ಆಮೇಲೆ ನಮ್ಮ ನಾಯಕರಾದಂಥ ಎಚ್ ರವೀಂದ್ರ ಅವರು ಹಾಗೂ ಚೇರ್ಮನ್ ಚಂದ್ರಪ್ಪ ಅವರು, ನಮ್ಮ ಸೋಮಣ್ಣವರು ಎಲ್ಲ ಬರ್ತಾ ಇದ್ದಾರೆ. ಅಕ್ಷತೆಗಳು ಪ್ರತಿಯೊಂದು ಮನೆಗೂ ತಲುಪಿಸ್ತೀವಿ. ಹಳ್ಳಿ ನಮ್ಮದು ಮೂಲತಃ ಹುಟ್ಟಿ ಬೆಳೆದಿದ್ದಲ್ಲ ಅವಳಹಳ್ಳಿಯವರು. ಇಲ್ಲಿ ಅವಳಹಳ್ಳಿಲಿ ಹುಟ್ಟಿ ಬೆಳೆದಿದ್ದೀವಿ ಅನ್ನೋದಕ್ಕಿಂತ ನಾವು ಪ್ರತಿಯೊಂದು ಸಾಮಾಜಿಕ ಜಾಲತಾಣದಲ್ಲಿ ಅವತ್ತಿಂದನೂ ಒಂದು ಫುಡ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿಕೊಂಡು ಮಹಿಳೆಯರಿಗೆ ಒಂದು ರೇಷನ್ ಕಾರ್ಡು 6,000 ರೇಷನ್ ಕಾರ್ಡ್ ಕೊಟ್ಟಿರೋಂಥದ್ದು ನಮ್ಮ ಸಾಹೇಬ್ರ ಜೊತೆಯಲ್ಲಿ ಸೇರಿಕೊಂಡು, ನಮ್ಮ ಮೇಡಮ್ ಜೊತೆಯಲ್ಲಿ ಸೇರಿಕೊಂಡು, ಆಮೇಲೆ ವಿಧವಾ ವೇತನ, ಓಲ್ಡ್ ಏಜ್ ಪಿಂಚನ್ನು, ಪ್ರತಿಯೊಂದು ನಮ್ಮ ಆಫೀಸಲ್ಲಿ ನನ್ನ ಕೈಲಿ ಏನು ಸಹಾಯ ಆಗುತ್ತೋ ಪ್ರತಿಯೊಂದು ಮಾಡಿದ್ದೀನಿ. BBMP ಆಕಾಂಕ್ಷಿ ಆಗಿದ್ದೀನಿ.